ಇನ್ನು ಆ ಜಾಗದ GPA ಹೋಲ್ಡರ್ ದೇವರಾಜು ಅವರೊಂದಿಗೆ ನಮ್ಮ ಹಾಸನ ಪ್ರತಿನಿಧಿ ಸಚಿನ್ ಶೆಟ್ಟಿ ಮಾತುಕತೆ ನಡೆಸಿದ್ದಾರೆ. ಬನ್ನಿ ತೋರಿಸ್ತೀನಿ. ನಟ ಯಶ್ ಅವರ ತಾಯಿ ಪುಷ್ಪ ಅವರು ಏನು ಮನೆ ಪಕ್ಕದಲ್ಲಿರ್ತಕ್ಕಂತಹ ಒಂದು ಜಾಗವನ್ನ ಅಕ್ರಮವಾಗಿ ಒತ್ತುವರಿ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಆರೋಪನ ಮಾಡಿದ್ರು. ಈಗಾಗಲೇ ಸುಮಾರು 2021ರಲ್ಲಿ ಈ ಒಂದು ಪ್ರಕರಣ ಕೋರ್ಟ್ ನಲ್ಲಿ ನಡೀತಾ ಇತ್ತು. ಈಗ ಕೋರ್ಟ್ ಇದು ಮೂಲ ವಾರಸದಾರರೇ ದೇವರಾಜ್ ಅಂದ್ರೆ ಲಕ್ಷ್ಮಮ್ಮ ಅವರು ದೇವರಾಜ್ ಅವರಿಗೆ GPA ಮಾಡ್ಕೊಂಡಿದ್ರು, ಅವರ ಪರವಾಗಿದೆ. ಹೀಗಾಗಿ ಅವರು ಇವತ್ತು ಬೆಳ್ಳಂಬೆಳಗ್ಗೆ ಅವರು ಅಕ್ರಮವಾಗಿ ತೀರ್ಮಾನ ಮಾಡಿದಂತ ಕಾಂಪೌಂಡ್ ಅನ್ನ ತೆರವು ಮಾಡಿರ್ತಕ್ಕಂಥದ್ದು. ಈ ಬಗ್ಗೆ ಮಾತಾಡ್ಲಿಕ್ಕೆ ಸ್ವತಃ ದೇವರಾಜ್ ಅವರು ನಮ್ ಜೊತೆ ಇದ್ದಾರೆ. ಅವರು ಏನ್ ಹೇಳ್ತಾರೆ, ಈ ಪ್ರಕರಣ ಯಾವಾಗಿಂದ ಆರಂಭ ಆಯ್ತು, ಏಕೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಸರ್ ನಮಸ್ತೆ. ಮೊದಲಿಗೆ ಈ ಪ್ರಕರಣ ಏನ್ ಪ್ರಕರಣ ಸರ್, ಯಾಕೆ ನೀವು ಈ ಕಾಂಪೌಂಡ್ ನ ತೆರವು ಮಾಡಿದ್ರು? ಮೂಲತಃ ಓನರು ಲಕ್ಷ್ಮಮ್ಮ ಅವರು ನಿವೃತ್ತ ಶಿಕ್ಷಕರು, ಅವರು ಮೈಸೂರಿನಲ್ಲಿದ್ದಾರೆ. ಅವರು 2020ರಲ್ಲಿ ನನಗೆ GPA ಮಾಡಿಕೊಟ್ರು. ಯಾಕೆ ವಯಸ್ಸಾಗಿರೋದ್ರಿಂದ ನಾನು ಅವ್ರಿಗೆ ಪರಿಚಿತನಾಗಿರೋದ್ರಿಂದ, ಮತ್ತೆ ನಮ್ಮ ತಂದೆನೂ ಮಾಸ್ಟ್ರು, ಅವರು ಮಾಸ್ಟ್ರು. ಅವನ್ನ ಸ್ನೇಹಿತನ ಮಗ ಅಲ್ಲೇ ಹತ್ರದಲ್ಲಿ ಇರ್ತಾನಲ್ಲ ಅಂತ ಅಂದ್ಬಿಟ್ಟು ನನಗೆ GPA ಮಾಡಿ ನಾನು ಈ ಪ್ರಾಪರ್ಟಿ ನೋಡ್ತಾ ಇದ್ದೀನಿ. 2020 GPA ಆದ್ಮೇಲೆ ಅದಾದ ನಂತರ ಇವರು 21 ಇರ್ಬೋದು ಅಂತ ಕಾಣುತ್ತೆ, ಕಾಂಪೌಂಡ್ ಹಾಕ್ಲಿಕ್ಕೆ ಅಂತ ಬಂದು ನನಗೆ ವಿಷಯ ಗೊತ್ತಾಗಿ ನಾನು ಕಾಂಪೌಂಡ್ ಅನ್ನ ಯಾಕೆ ಹಾಕ್ತಿದ್ದೀರಿ ನನ್ನ ಜಾಗಕ್ಕೆ ಅಂತ ಅಂದ್ಬಿಟ್ಟು ನಾನು ಕೇಳಿದೆ. ಯಶು ಅವರ ಪತಿ ಲೇಬರ್ ಹಾಕ್ತಿದ್ರು, ಯಾರಪ್ಪ ಹಾಕ್ತಿದ್ರು ಅಂತ ಕರೀರಿ ಅವರು ಅಂತ ಸಂಧ್ಯಾ ಬಂದು ನಮ್ದು ಜಾಗ ನಿಮ್ದು ಒಂದು ಕೇಳಿದೆ ಪೊಲೀಸ್ ಅಂತ ಅವ್ರೇನೂ ಕೊಡ್ಲಿಲ್ಲ. ನಾನು ಕಂಪ್ಲೇಂಟ್ ಕೊಡ್ತೀನಿ ಕೊಡೋ ಇಲ್ಲಿ ಅಂತ ಕಂಪ್ಲೇಂಟ್ ಕೊಟ್ಟೆ. ಕಂಪ್ಲೇಂಟ್ ಕೊಟ್ಟರು ಪ್ರಯೋಜನ ಆಗಲಿಲ್ಲ. ಆಗ ನನಗೆ ಪೊಲೀಸ್ ಸ್ಟೇಷನ್ ಅಲ್ಲಿ ನೀವು ನ್ಯಾಯಾಲಯಕ್ಕೆ ಹೋಗಿ ನ್ಯಾಯಾಲಯದಿಂದ ತಗೊಂಡ್ಬನ್ನಿ ಅಂತ ನ್ಯಾಯಾಲಯಕ್ಕೆ ನಾನು ದಾವೆ ಹೋದೆ. ಇದರಲ್ಲಿ ಪೂರ್ವ ಪಶ್ಚಿಮ 100 ಅಡಿ, ಉತ್ತರ ದಕ್ಷಿಣ 55, ಮುಕ್ಕಾಲು ಭಾಗನ ಯಶು ಕುಟುಂಬದವರು ಆಕ್ರಮಣ ಮಾಡಿದ್ದಾರೆ. ಇನ್ನು ಉಳಿದಂತ ಒಬ್ಬ ಸರ್ಕಾರಿ ನೌಕರಾಗಿರ್ತಕ್ಕಂಥ ನಟರಾಜ್ ಅವರು ಈ ಸಡ್ಡನ್ನ ಮಾಡ್ಕೊಂಡಿದ್ದಾರೆ. ಇವರಿಬ್ಬರ ಮೇಲೂ ನಾವು ದಾವೆಯನ್ನ ಹಾಕ್ದಾಗ ನ್ಯಾಯಾಲಯದಲ್ಲಿ ನ್ಯಾಯಾಧೀಶರು ಏನು ಕೇಳಿದ್ರು ಎಲ್ಲ ಸಕಲ ದಾಖಲಾತಿಗಳನ್ನು ನಾನು ಒದಗಿಸ್ಕೊಡ್ತೇನೆ. ಇವರು ನ್ಯಾಯಾಲಯಕ್ಕೂ ಹಾಜರಾಗಿಲ್ಲ. ಜಾಗ ನಮ್ದಾದ್ರಿಂದ ನಮ್ಮ ಹತ್ರ ಎಲ್ಲಾ ದಾಖಲಾತಿಗಳು ಇರೋದ್ರಿಂದ ನ್ಯಾಯಾಲಯದಲ್ಲಿ ನಮ್ಮಂತ ತೀರ್ಪು ಆ ತೀರ್ಪಿನ ಬಂದಾಗ ಆ ಕೋರ್ಟ್ ನೋಟಿಸ್ ಅನ್ನು ತಂದು ನಾನು ಇದಕ್ಕೂ ಅಂಟಿಸಿ ಆದ್ರೂ ಮತ್ತೆ ನನಗೇನು ಪ್ರತಿಕ್ರಿಯೆ ಬರಲಿಲ್ಲ. ಒಂದು ಅದಾದ ನಂತರ ಮತ್ತೆ ನೀನು ನಿಂದೇ ಜಾಗ ಅಂತ ಆದ್ರೆ ನಾನು ಬಿಟ್ಕೊಡ್ತೀನಿ ಅಂತ ಹೇಳಿದ್ರು. ಈ ಮಾನವೀಯತೆ ದೃಷ್ಟಿಯಿಂದ ನಾನು ಒಂದು ಮೀಟಿಂಗ್ ಅನ್ನ ಕರೆಯಕ್ಕೆ ಅಂತ ಏರ್ಪಾಡು ಮಾಡಿಸ್ತೇನೆ. ಯಾರು ಇವ್ರು ನಟರಾಜ್ ಅವ್ರ ಮುಖಾಂತರ ಮೀಟಿಂಗ್ ಆಯ್ತು, ಮೇಡಮ್ ಬರ್ತಾರೆ ಅಂತ ಅಂತ ಒಂದು ಡೇಟ್ ಕೊಟ್ಟರು. ಆ ಡೇಟಿಗೆ ನಾವು ಬಂದೆ ಮತ್ತೆ ಇನ್ನೊಂದು ಡೇಟ್ ತಗೊಂಡು ನಾವು ಎಲ್ಲಿ ಅಂತ ಎಷ್ಟು ದಿವಸ ಅಂತ ನೋಡೋಣ. ಅದರಿಂದ ನಾವು ನಮ್ಮ ಜಾಗವನ್ನ ಇವತ್ತು ಕೋರ್ಟ್ ಆದೇಶಿಸ್ತಾರೆ, ನಮ್ಮ ಜಾಗನ ಬೇಲಿ ಹಾಕ್ತೀವಿ. ಈಗ ಅವ್ರ ಲಾಯರ್ ಹೇಳ್ತಿರ್ತಕ್ಕಂಥದ್ದು ಇದು ಅವರಿಗೆ ಹೊಡಿಲಿಕ್ಕೆ ಯಾವುದೇ ರೀತಿ ಅವಕಾಶ ಇಲ್ಲ, ಅವರು ಕೋರ್ಟ್ ಆದೇಶ ಕೂಡ ಉಲ್ಲಂಘನೆ ಮಾಡಿಲ್ಲ. ಸರ್ ನಮ್ಮ ಜಾಗಕ್ಕೆ ನಾವು ಕ್ಲೀನ್ ಮಾಡ್ಕೊಳಕ್ಕೆ ಏನೋ ನಮ್ಮ ಜಾಗದಲ್ಲಿ ಏನಿರುತ್ತೆ ನಾವು ಕ್ಲೀನ್ ಮಾಡ್ಕೋಬೇಕಾನೆ. ಇಲ್ಲ ನಾವೇ ಇದಕ್ಕೆ ಅಭಿವೃದ್ಧಿ ಪಡಿಸ್ಬೇಕು ಅಥವಾ ನಾವು ಇನ್ನೊಂದು ಮುಂದುವರೆದು ಮಾರಾಟ ಮಾಡ್ಬೇಕು ಏನಾದ್ರು ನಾವೊಂದು ಇದಾಗಿರ್ಬೇಕು ತಾನೆ. ಅದರಿಂದ ನಾವು ಅಚ್ಚುಕಟ್ಟು ಮಾಡಿದೀವಿ. ಈಗ ಅವರು ಮತ್ತೆ ಸಂಪರ್ಕ ಮಾಡುವಂತ ಕೆಲಸ ಮಾಡಿದ್ರೆ ಪುಷ್ಪ ಅವ್ರನ್ನ ಸಂಪರ್ಕ ಮಾಡಿದ್ರೆ ಅದು ನಮ್ಮ ಮೂಲತಃ ನಮ್ಮ ಓನರ್ ಇದಾರಲ್ಲ ಅವರು ನಾವು ಕೂತು ಮಾತಾಡಿ ಆಮೇಲೆ ಮುಂದಿನ ವಿಚಾರನ ಏನು ಅವ್ರು ನನಗೇನು ಫೋನ್ ಮಾಡಿಲ್ಲ ಮೇಡಮ್. ಮೂಲ ಓನರ್ ಏನ್ ಹೇಳ್ತಾರೆ? ಈಗ ನಿಮ್ಗೆ ಕೊಟ್ಟವ್ರು ಈ ರೀತಿ ಘಟನೆಗಳೆಲ್ಲ ಹೇಳಿದ್ರೆ ಏನ್ ಹೇಳ್ತಾರೆ? ಘಟನೆ ಅವರಿಗೆ ವಿಚಾರ ಗೊತ್ತಾಗಿದೆ. ವಿಚಾರ ಗೊತ್ತ ನಾನು ಕ್ಲೀನ್ ಮಾಡಿಸಿ ಅದ ಮುಂದೆ ಏನ್ ಮಾಡ್ಬೇಕು ಅನ್ನೋದು ಮಾಡ್ತೀನಿ ಅಂತ ಅಂದ್ರೆ ನನ್ನ ಜವಾಬ್ದಾರಿ ಮೇಲೆ ಬಿಟ್ಟಿದ್ದಾರೆ. ಅದು ಮುಂದೆ ಯೋಚನೆ ಮಾಡ್ತೀನಿ. ಇದಿಷ್ಟು ದೇವರಾಜ್ ಅವರು ಅಂದ್ರೆ ಏನು ಮೂಲ ಓನರ್ ಜೊತೆ ಕೂಡ ನಾನು ಮಾತುಕತೆನ ನಡೆಸಿನಿ. ಈ ಒಂದು ಜಾಗ ಈಗ ನಮ್ಗೆ ಸೇರಿದ, ಹೀಗಾಗಿ ಇದರ ಅಭಿವೃದ್ಧಿ ಕೆಲಸನೂ ಕೂಡ ನಾವು ಮಾಡ್ತೀವಿ ಅನ್ನೋ ಮಾತುಗಳನ್ನು ಕೂಡ ಹೇಳ್ತಿರ್ತಕ್ಕಂಥದ್ದು. ಸಚಿನ್ ಶೆಟ್ಟಿ, ಪವರ್ ಟಿವಿ, ಹಾಸನ.